ಹಲೋ ಎಲ್ಲರಿಗೂ ಪವನ್ ನಾಡು ಎಲ್ಲರೂ ಆ್ಯಪ್ ಚಾನಲ್ಗೆ ವೆಲ್ಕಮ್. ನೀವು ನಾವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಕಾಣೋದು ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಸೆಕೆಂಡ್ ನಾವು ಮಾಡೋಂಥ ಪ್ರತಿಯೊಂದು ಹುಡುಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ನಿಮ್ಗೆ ಗೊತ್ತಿರೋ ಥರ ಲಾವಣ್ಯ ನನ್ನ ಸಿಸ್ಟರ್. ಆ್ಯಂಡ್ ಲಾಸ್ಟ್ ಟೈಮು ತುಂಬ ಒಂದು ಅಮೇಝಿಂಗ್ ವಿಡಿಯೋ ಮಾಡಿದ್ವಿ. ಸೊ ದಟ್ ಆ ವಿಡಿಯೋದಲ್ಲಿ ತುಂಬ ಜನಕ್ಕೆ ಒಂದು ರೀಚ್ ಸಿಕ್ತು. ಸೊ ಇವತ್ತು ಕೂಡ ಅಷ್ಟೇ ಒಂದು ಅಮೇಝಿಂಗ್ ಆಗಿರುವಂಥ ಒಂದು ಕಾನ್ಸೆಪ್ಟೆಡ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಿದ್ವಿ. ಸೊ ಒಂದು ವರ್ಷಕ್ಕೊಂದ್ಸಲ ಹಿಂಗೆ ಹವಾಮಾನ ಹೆಂಗೆ ಚೇಂಜ್ ಆಗ್ತಾ ಇರುತ್ತೋ ಹಂಗೆ ಮನುಷ್ಯದು ಟೆಂಪ್ರೇಚರ್, ಮನುಷ್ಯದು ಬುದ್ಧಿ ಎಲ್ಲ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರನೇ ಇವತ್ತು ಮತ್ತೆ ಅದೇ ರೀತಿಯಾದಂಥ ಇನ್ನೊಂದು ಅಮೇಝಿಂಗ್ ವಿಡಿಯೋ ಮಾಡೋಣ. ಸೊ ದಟ್ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಟ್ ಹೆಂಗೆ ಒಬ್ಬ ಮನುಷ್ಯ ಯಾವ್ಯಾವ ಥರ ಡೌಟ್ಸ್ ಎಲ್ಲ ಇಟ್ಕೊಂಡಿರ್ತಾರೆ ಅಂತ ಖಂಡಿತ ಲಾವಣ್ಯ ಕೇಳ್ತಾರೆ. ಆ್ಯಂಡ್ ನಾನು ಕೂಡ ಅವ್ರನ್ನ ಕೇಳ್ತೀನಿ. ಸೊ ಇಬ್ಬರದು ನಮ್ಮ ತಲೆಯಲ್ಲಿ ನಾವು ಆ್ಯಕ್ಚುಲಿ ಇದು ಯಾವುದೇ ರೀತಿಯಾದಂಥ ಸ್ಕ್ರಿಪ್ಟೆಡ್ ಅಲ್ಲ, ನಾವೇನು ಅಂದ್ಕೊಂಡಿಲ್ಲ. ಸೊ ಜಸ್ಟ್ ಇವಾಗ ಮಾತಾಡ್ಕೊಂಡು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ. ಬಿಕಾಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ತುಂಬ ಎಕ್ವಿಪ್ಮೆಂಟ್ಸ್, ಮೈಕ್ಸ್ ಆಗಿರ್ಬೋದು ಆ್ಯಂಡ್ ಲೈಟಿಂಗ್ ಸೆಟಪ್ ಆಗಿರ್ಬೋದು, ಸ್ಟುಡಿಯೋ ಸೆಟಪ್ ಇದೆಲ್ಲ ಮಾಡಿರೋದ್ರಿಂದ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ನೋಡೋಣ. ಸೊ ದಟ್ ಎಲ್ಲರಿಗೂ ಹೆಂಗೆ ಯಾವ ರೀತಿಯಾದಂಥ ಒಂದು ರೀಚ್ ಸಿಗುತ್ತೆ ಅಂತಗೋಸ್ಕರ ನಾವು ಇವತ್ತು ಮಾಡಿರೋದು. ಸೊ ವೆಲ್ಕಮ್ ಲಾವಣ್ಯಗೆ. ಅವರು ಕೂಡ ವೆಲ್ನೆಸ್ ಕೋಚ್ ಆ್ಯಂಡ್ ತುಂಬ ಜನಕ್ಕೆ ಲೈಫ್ ಸ್ಟೈಲ್ನ ಚೇಂಜ್ ಮಾಡೋಕ್ಕೆ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಅವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅದ್ರ ಬಗ್ಗೆ ಅವ್ರು ಹೇಳ್ತಾರೆ. ಓಕೆ, ಹೆಲೋ, ನಮಸ್ಕಾರ. ಸೊ ನನ್ನ ನೀವು ಆಲ್ರೆಡಿ 2-3 ವಿಡಿಯೋಲಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಇದೇ ಥರ ಒಂದು ಪ್ರೊಫೆಷನ್ ಆಗಿ ನಮ್ಮ ಮನೇಲಿ ನಮ್ಮ ಅಣ್ಣ, ನಾನು ಅಲ್ದಿರ ನಮ್ಮ ಮಮ್ಮಿ ಡ್ಯಾಡಿ ಕೂಡ ವೆಲ್ನೆಸ್ ಕೋಚಿಸ್ಸೆ. ಸೊ ಫ್ಯಾಮಿಲಿ ಎಲ್ಲ ಹೆಲ್ದಿಯಾಗಿ, ಎಲ್ಲರನ್ನೂ ಹೆಲ್ದಿಯಾಗಿ ಚೇಂಜ್ ಮಾಡೋಣ, ಎಲ್ಲರ ಲೈಫು ಚೇಂಜ್ ಮಾಡೋಕ್ಕೆ ನಮ್ಮದೊಂದು ಸ್ಮಾಲ್ ರೋಲ್ನ ನಾವು ಪ್ಲೇ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಈ ವಿಡಿಯೋನಲ್ಲಿ ಗೊತ್ತಾಗುತ್ತೆ ನಿಮಗೆ. ಯೂಶಲಿ ನಮಗೆ ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಂಥ ಡೌಟು ಇರಲಿಲ್ಲ. ಸೊ ತುಂಬ ಜನ ನಮ್ಮ ತಲೆನೂ ಕೆಡಿಸಿದ್ರು. ಸೊ ಅದೇ ಥರ ನನಗೆ ಯಾವ ಥರ ನನ್ನ ಸ್ಟೂಡೆಂಟ್ಸ್ ಕೇಳ್ತಾರೆ, ನಮ್ಮ ನ್ಯೂಟ್ರಿಷನ್ ಕ್ಲಬ್ಬಲ್ಲಿ ಯಾವ ಥರ ಡೌಟ್ಸ್ ಕೇಳ್ತಾರೆ ಅಂತ ನಾನು ಇವಾಗ ಹೇಳ್ತೀನಿ. ಅದನ್ನ ನಮ್ಮಣ್ಣ ಕ್ಲಿಯರ್ ಮಾಡ್ತಾ ಹೋಗ್ತಾನೆ. ಸೊ ಕಂಪ್ಲೀಟ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಕಂಪ್ಲೀಟ್ಲಿ ನೋಡಬೇಕು. ಎಸ್, ಓಕೆ. ಸ್ಟಾರ್ಟ್. ಫಸ್ಟ್ ಥಿಂಗ್ ಬಂದ್ಬಿಟ್ಟು, ಇವಾಗ ಒಂದಿನ ಶೇಕ್ ಕುಡಿದ್ರೆ ನಾನು 2 kgs ವೆಯ್ಟ್ ಲಾಸ್ ಆಗಿದ್ದೀನಿ. ಸೊ ಇದೇ ಥರ ನಾನು ಒಂದು 10 ದಿನ ಕುಡಿದ್ರೆ ನನ್ನ ಹಂಗೆ 20 kg ವೆಯ್ಟ್ ಲಾಸ್ ಆಗ್ಬಿಡ್ತೀನಾ? ಸೊ ನೋಡಿ, ಅದು ಡಿಪೆಂಡ್ ಅಪಾನ್ ನಿಮ್ಮ ವೆಯ್ಟ್. ನೀವು ವೆಯ್ಟ್ ಲಾಸ್ ಯಾವ ಥರ ಆಗುತ್ತೀರಾ ಅಂತಂದರೆ, ಎಲ್ಲರೂ ಕೂಡ ಅಷ್ಟೇ, ನಿಮ್ಮದು ಬಾಡಿ ಒಳಗಡೆ ಒಂದು ಬ್ಯಾಸಲ್ ಮೆಟಬಾಲಿಕ್ ರೇಟ್ ಅಂತ ಇರುತ್ತೆ. ಸೊ ಅದ್ರ ಮೇಲ್ಗಡೆ ನಿಮ್ಮ ವೆಯ್ಟ್ ಲಾಸ್ ಟೋಟಲ್ ಓವರ್ ಕ್ಯಾಲ್ಕುಲೇಟ್ ಆಗುತ್ತೆ. ತುಂಬ ಜನಕ್ಕೆ ವೆಯ್ಟ್ ಲಾಸ್ ಅನ್ನೋದು ತುಂಬ ಸ್ಪೀಡಾಗಿ ಆಗುತ್ತೆ. ಅವ್ರದ್ದು ಮೆಟಬಾಲಿಸಮ್ ರೇಟ್ ಬೇರೆ ಇರುತ್ತೆ, ನಿಮ್ಮದು ಮೆಟಬಾಲಿಸಮ್ ರೇಟ್ ಬೇರೆ ಇರುತ್ತೆ. ಸೊ ವೆಯ್ಟ್ ಲಾಸ್ ಇಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಯುವರ್ ಮೆಟಬಾಲಿಸಮ್ ರೇಟ್, ನಿಮ್ಮದು ಕ್ಯಾಲೋರಿ ಡಿಫಿಸಿಟ್ ಆ್ಯಂಡ್ ನೀವು ಡಯಟ್ ಏನು ಮಾಡ್ತೀರಾ ಅಂದರೆ. ಡಯಟ್ ಅಂತಂದರೆ ತುಂಬ ಜನ ಅನ್ಕೊಳ್ತಾರೆ ಊಟನ ಬಿಟ್ಬಿಟ್ರೆ ಡಯಟ್ ಅಂತ. ಅದೆಲ್ಲ ಡಯಟ್ ಅಂದರೆ. ಡಯಟ್ ಅಂದರೆ ಆ್ಯಕ್ಚುಲಿ ನೀವೇನು ಊಟ ಮಾಡ್ತಿರ್ತೀರ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಅದೆಲ್ಲ ಕಾಂಬಿನೇಷನಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಕ್ಯಾಲೋರೀಸ್ ಆಗುತ್ತೋ ಅದನ್ನು ಡಯಟ್ ಅಂತ ನಾವು ಕರಿತೀವಿ. ಸೊ ಆ ಡಯಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಬಾಡಿ ಮೇಲ್ಗಡೆ ಇರುವಂಥ ಫ್ಯಾಟ್ ಬೇಗ ಕಡಿಮೆ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಅದು ಬಾಡಿ ಒಳಗಡೆ ಇರುವಂಥ ಫ್ಯಾಟ್ ವಿ ಕಾಲ್ ಇಟ್ ಇಸ್ ಅ ಡೀಪ್ ಫ್ಯಾಟ್. ಅದು ಕಡಿಮೆ ಆಗೋದಕ್ಕೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಅದಕ್ಕೋಸ್ಕರನೇ ಸ್ಟಾರ್ಟಿಂಗಲ್ಲಿ ಆದಷ್ಟು ಬೇಗ ಸ್ಪೀಡಾಗಿ ವೆಯ್ಟ್ ಲಾಸ್ ಆಗದೇ ಇರ್ಬೋದು. ಬಟ್ ಖಂಡಿತ ವೆಯ್ಟ್ ಲಾಸ್ ಅಂತೂ ಫಾರ್ ಶೋರ್ ಆಗುತ್ತೆ. ಒಂಚೂರು ಟೈಮ್ ಫ್ರೇಮ್ ಡಿಫ್ರೆನ್ಸಲ್ಲಿ ಫಾರ್ ಶೋರ್ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ. ಬಟ್ ನಾವು ಇಷ್ಟೇ ಟೈಮಲ್ಲಿ ನಿಮ್ಗೆ ಬೇಗ ಆಗಿಬಿಡುತ್ತೆ. ಬನ್ನಿ, ಫಾರ್ ಎಕ್ಸಾಂಪಲ್ ಅವ್ರಿಗೆ ಒಂದು ತಿಂಗಳಿಗೆ 3-4 kg ಇಲ್ಲ 5 kg ಆಗ್ಬೋದು. ಬಟ್ ನಿಮಗೂ ಅಷ್ಟಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವ್ರ ಬಾಡಿ ನೇಚರ್ ಬೇರೆ, ನಿಮ್ಮದು ಬಾಡಿ ನೇಚರ್ ಬೇರೆ. ಓಕೆ. ನಮ್ಮ ಮನೇಲೆಲ್ಲ ತಟ್ಟೆ ತುಂಬ ಅನ್ನ ಹಾಕೊಂಡು ತಿಂದು ಅಭ್ಯಾಸ. ಸಾರೇನಾದ್ರು ಒಂದು ಸ್ವಲ್ಪ ರುಚಿಯಾಗಿದ್ದರೆ ಇನ್ನೂ ಒಂದ್ಸತಿ ತಿನ್ನೋ ಅಂಥ ಜನ ನಾವು. ಅದೇ ಒಂದು ಶೇಕು 250 ml ಕೊಡ್ತೀರಾ, ಅದು ಹೆಂಗೆ ಸಾಕಾಗುತ್ತೆ? ಎಲ್ಲ ನಮ್ಮ ದೇಹಕ್ಕೆಲ್ಲ ಅದು ಸಾಕಾಗಿ ನಾವು ಅದು ಆ್ಯಕ್ಟಿವ್ ಆಗಿ ಅಷ್ಟೇ ಕೆಲಸ ಮಾಡೋಕ್ಕಾಗುತ್ತಾ ಅನ್ನ ತಿಂದಷ್ಟು? ಎಸ್, ಇದು ಕೂಡ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಆ್ಯಕ್ಚುಲಿ ಶೇಕ್ ಬಂದು 250 ml ಅಲ್ಲ, 350 ml. ನಾವೇನು ನ್ಯೂಟ್ರಿಷನ್ ಕ್ಲಬ್ಬಲ್ಲಿ ಕೊಡ್ತೀವಿ, ಈ ಶೇಕ್ ಬಂದು 350 ml ಇರುತ್ತೆ. ಸೊ ಒಂದು ಗ್ಲಾಸ್ ಬಂದು 350 ml. ಸೊ 350 ml ಆಫ್ ಶೇಕ್ ಫುಲ್ಲು ನಾವು ನಿಮಗೆ ಕೊಡ್ತೀವಿ. ಸೊ ದಟ್ ನೋಡಿ, ತುಂಬ ಜನ ನೀವು ಒಂದೆಲ್ಲ ಒಂದು ರಾಂಗ್ ಅಸಂಪ್ಷನ್ ಅನ್ಕೊಬಿಟ್ಟಿದ್ದೀವಿ. ಏನಪ್ಪ ಅದು ರಾಂಗ್ ಅಸಂಪ್ಷನ್ ಅಂತಂದರೆ, ಹೊಟ್ಟೆ ತುಂಬ ಅನ್ನ ತಿಂದರೆ ಮಾತ್ರ ಹೊಟ್ಟೆ ತುಂಬುತ್ತೆ ಅಂತ. ಅದು ಆ್ಯಕ್ಚುಲಿ ರಾಂಗ್ ಅಸಂಪ್ಷನ್. ಹೆಂಗೆ ಹೇಳ್ತೀವಿ ಅಂತಂದರೆ, ಹೊಟ್ಟೆ ತುಂಬ ಊಟ ಮಾಡೋದು ಅದು ಆ್ಯಕ್ಚುಲಿ ನಿಮ್ಮ ತಲೆಗೋಸ್ಕರ. ಆ್ಯಕ್ಚುಲಿ ಮನುಷ್ಯನಿಗೆ ಬೇಕಾಗಿರೋದು ಬಾಡಿ ಫುಲ್ಲು ನ್ಯೂಟ್ರಿಷನ್ ಫುಲ್ಫಿಲ್ ಆಗಿರುವಂಥ ಒಂದು ಊಟ ಬೇಕು. ಸೊ ಬಾಡಿ ಫುಲ್ಲು ನ್ಯೂಟ್ರಿಷನ್ ಫುಲ್ಫಿಲ್ ಆಗಿರುವಂಥ ಊಟ ಅಂದರೆ ಡೆನ್ಸ್ ನ್ಯೂಟ್ರಿಷನ್ ಇರಬೇಕು. ಒಂದೊಂದು ಸಿಪ್ಪಲು ನೀವು ಒಂದೊಂದು ತುತ್ತಲ್ಲಿ ಅನ್ನದಲ್ಲಿ ಏನು ತಿಂತೀರೋ ಅದ್ರಲ್ಲಿ ನ್ಯೂಟ್ರಿಷನ್ ಸಿಗ್ತಾ ಇದೆ ಅಂದರೆ ನೀವು ತಟ್ಟೆ ತುಂಬ ಊಟ ತಿಂದರೆ ಒಳ್ಳೇದೇ. ಬಟ್ ಅದೇ ನೀವು ಒಂದು ತುತ್ತು ಅನ್ನದಲ್ಲಿ ನೀವು ಏನು ತಿಂತೀರೋ ಅದ್ರಲ್ಲಿ ನ್ಯೂಟ್ರಿಷನ್ ಸಿಗ್ತಾ ಇಲ್ಲ ಅಂದರೆ ನಿಮ್ಗೆ ತಟ್ಟೆ ತುಂಬ ತಿಂದರೂ ಅದರಿಂದ ಏನು ಪ್ರಯೋಜನ ಬರಲ್ಲ ಅಂತೇಳಿ. ಸೊ ನಾವೇನು ಕೊಡ್ತೀವೋ ನಿಮ್ಗೆ ಒಂದು 350 ml ಲೋಟದಲ್ಲಿ, ಅದ್ರಲ್ಲಿ ನಿಮಗೆ ಒಂದು ಗ್ಲಾಸಲ್ಲಿ ಫುಲ್ಲು ನಿಮ್ಗೆ ಎಷ್ಟು ಬೇಕೋ ನ್ಯೂಟ್ರಿಷನ್ ಅದ್ರಲ್ಲಿ ಫುಲ್ಲು ಇರುತ್ತೆ. ಸೊ ಫುಲ್ಲು ಇರೋದ್ರಿಂದ ಆಟೋಮೆಟಿಕಲಿ ನಿಮ್ಗೆ ಅದೊಂದು ಊಟ ಥರ ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನನಗೆ 6 ವರ್ಷದಿಂದ ಒಂದು ಶೇಕ್ ನಾನು ಕುಡಿತೀನಿ ಬೆಳಗಿನ ಜಾವ. ಆ್ಯಂಡ್ ಒಂದು 5 years ಆಯ್ತು ಅನ್ಸುತ್ತೆ 2 times ಶೇಕ್ ಸ್ಟಾರ್ಟ್ ಮಾಡಿ. ನಂಗೆ 2 ಟೈಮ್ಗೂ ನನಗೆ ಹೊಟ್ಟೆ ತುಂಬ ಶೇಕ್ ಫುಲ್ಫಿಲ್ ಆಗುತ್ತೆ. ನೋಡಿ, ನಿಮಗಿಂತ ನಾನು ಮೇ ಬಿ ಕೆಲಸ ಜಾಸ್ತಿ ಮಾಡ್ಬೋದು, ಅವ್ರ ಕೆಲಸ ಕಡಿಮೆ ಮಾಡ್ಬೋದು. ಬಟ್ ಮೆಟಾಬಾಲಿಸಮ್ ರೇಟ್ ನಂದು ತುಂಬ ಚೆನ್ನಾಗಿ ಹೈಯರಲ್ಲೇ ಇದೆ. ಆ್ಯಂಡ್ ನನಗೆ 2 ಶೇಕ್ ನನಗೆ ಸಾಕಾಗುತ್ತೆ. ಊಟ ಥರ ಕೆಲಸ ಮಾಡಿದ್ರೆ ಖಂಡಿತ ನಿಮಗೂ ಕೂಡ ಕೆಲಸ ಮಾಡುತ್ತೆ. ನಂಗೇನು ಡೌಟ್ ಇಲ್ಲ ಸರ್. ಪಕ್ಕದ ಮನೆಯವರು ಶೇಕ್ ಹೋಗಿದ್ರಂತೆ ಕ್ಲಬ್ಗೆ. ಅವ್ರಿಗೆ ಶೇಕ್ ಕುಡ್ದ್ಬಿಟ್ಟು ಅವ್ರಿಗೆ ಏನೇನೋ ಆಗ್ಬಿಟ್ಟು ಅವ್ರಿಗೆ ಕಿಡ್ನಿಲಿ ಏನೋ ಪ್ರಾಬ್ಲಮ್ ಶುರು ಆಗ್ಬಿಟ್ಟಿದೆಯಂತೆ. ಹೆಂಗೂ ಆಗುತ್ತಾ?
ಸೊ ನೋಡಿ, ಇದು ತುಂಬ ಜನಕ್ಕೆ ಇದೇ ರೀತಿಯಾದಂಥ ಒಂದು ಡೌಟ್ಸ್ ಇರುತ್ತೆ. ಪಕ್ಕದ ಮನೆಯವರು ಹೇಳಿದ್ರು, ನಮ್ಮ ಮಾವ ಹೇಳಿದ್ರು, ನಮ್ಮ ಚಿಕ್ಕಪ್ಪ ಹೇಳಿದ್ರು, ನಮ್ಮ ದೊಡ್ಡಪ್ಪ ಹೇಳ್ದ. ಹಿಂಗಿಂಗೆ ಬೇರೆ ಬೇರೆ ಪರ್ಸನ್ಸ್‌ಗೆ ಬೇರೆ ಬೇರೆ ರೀತಿ ರಿಲೇಟೆಡ್ ಆಗಿರುವಂಥ ಒಂದು ಡೌಟ್ಸ್ ಇರುತ್ತೆ. ಬಟ್ ದಯವಿಟ್ಟು ನೀವು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಮೇಜರ್ ವಿಷಯ ಏನಪ್ಪಾ ಅಂತಂದ್ರೆ, ಯಾರ ಮಾತು ನಂಬಕ್ ಹೋಗ್ಬೇಡಿ. ಅದು ನಿಮ್ಮ ಪಕ್ಕದ ಮನೆಯವರಾಗಿರ್ಲಿ, ಅಕ್ಕಪಕ್ಕ ಮನೆಯವರಾಗಿರ್ಲಿ, ನಿಮ್ಮ ರಿಲೇಟಿವ್ಸ್ ಆಗಿರ್ಲಿ, ಯಾರಾದರೂ ಆಗಿರ್ಲಿ. ಯಾರ ಮಾತು ನಂಬಕ್ ಹೋಗ್ಬೇಡಿ. ನೀವು ಕಣ್ಣಾರೆ ಕಂಡರೂ ಪ್ರಮಾಣಿಸಿ ನೋಡುವಂಥ ಒಂದು ಗಾದೆ ಇದೆ. ಹಂಗೇನೆ ನೀವು ಫಸ್ಟು ನೋಡಿ. ನೀವು ನೋಡಿರೋಂಥ ವಿಷಯ ನಿಮಗೆಲ್ಲ ಸರಿಯೋ ಅನಿಸ್ತಂತಂದ್ರೆ ಆಮೇಲೆ ನೀವು ಒಂದ್ಸಲ ನಿಮ್ಗೆ ಯಾರು ಪ್ರಾಡಕ್ಟ್ಸ್ ಕೊಡ್ತಾ ಇರ್ತಾರೋ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಹಂಗಂತ ಅನ್ಕೊಂಡ್ರೆ ತುಂಬ ಜನ, ಎಷ್ಟೊಂದು ಜನ ಇವಾಗ ಯಾರ್ಯಾರು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ ಅವ್ರಿಗೆ ಎಷ್ಟೊಂದು ಜನಕ್ಕೆ ಕಿಡ್ನಿ ಹೋಗಿದೆ, ಲಿವರ್ ಹೋಗಿದೆ. ಹಂಗೆಲ್ಲ ಹಂಗಂದ್ಬಿಟ್ಟು ಅವ್ರು ಏನಾದರೂ ಅರ್ಬಲೈಫ್ ಯೂಸ್ ಮಾಡ್ತಾ ಇದ್ರ? ಎಷ್ಟೊಂದು ಜನ ಕಿಡ್ನಿ ಲಿವರ್ ಎಲ್ಲ ಹೋಗ್ಬಿಟ್ಟಿದೆ. ಹಂಗೆ ಅಂದ್ಬಿಟ್ಟು ಅವರೆಲ್ಲ ಅರ್ಬಲೈಫ್ ಯೂಸ್ ಮಾಡ್ಕೊಂಡು ಅವ್ರ ಕಿಡ್ನಿ ಲಿವರ್ ಹೋಯ್ತಾ? ಸೊ ಕಿಡ್ನಿ ಲಿವರ್ ಹೋಗೋದಕ್ಕೆ ಬೇಜಾನ್ ಕಾರಣಗಳಿದೆ. ಅವ್ರದ್ದು ಲೈಫ್ ಸ್ಟೈಲ್, ಅವ್ರು ತಿನ್ನುವಂಥ ಫುಡ್ಡು, ಅವ್ರು ತಿನ್ನುವಂಥ ಅಭ್ಯಾಸಗಳು. ಹಂಗೆ ನೋಡಿ, ಒಂದು ಒಳ್ಳೆ ಪ್ರಾಡಕ್ಟ್ಸ್ ಬರುವಂಥ ಟೈಮಲ್ಲಿ ತುಂಬ ಜನ ಗೂಬೆ ಕುಡ್ಸಕ್ಕೆ ಓಡ್ತಾರೆ. ತುಂಬ ಜನ ಅನ್ಕೊಳ್ತಾರೆ ಲೈಫ್ ಕೋಚಸ್ ಎಲ್ಲ ಏನು ಅನ್ಕೊಳ್ತಾರೆ, ನಾವೇನೋ ಒಂದು ಕೆಟ್ಟದ್ದು ಮಾಡ್ತಿದ್ದೀವಿ ಅಂತ. ಬಟ್ ನಿಮ್ಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಾವೆಷ್ಟು ತುಂಬ ಸೊಸೈಟಿಗೆ ನೀಡ್ಫುಲ್ ಗೊತ್ತಾ? ಸೊ ಎಷ್ಟೊಂದು ಜನಕ್ಕೆ ನಾವು ಆರೋಗ್ಯನ ಚೇಂಜ್ ಮಾಡ್ತಾ, ಒಳ್ಳೆ ಲೈಫ್ ಸ್ಟೈಲ್ನ ಹೇಳ್ಕೊಡ್ತಾ, ಅವ್ರ ಫ್ಯಾಮಿಲಿನ ಇಂಡಿಪೆಂಡೆಂಟ್ ಮಾಡೋಕ್ಕೆ ಬೇಜಾನ್ ಹೆಲ್ಪ್ ಮಾಡ್ತಾ ಇದೀವಿ. ಅದೆಲ್ಲ ಹೇಳ್ಕೊಡೋದಲ್ಲ, ಬಟ್ ಆ್ಯಕ್ಚುಲಿ ಇದಾಗ್ತಿದೆ. ಆ್ಯಂಡ್ ಅದಷ್ಟೇ ಅಲ್ಲ ಬರಲ್ಲ. ಬಟ್ ನೀವೊಂದು ಯೋಚನೆ ಮಾಡಿ, ಹಂಗೆಲ್ಲ ಆಗಂಗೆಲ್ಲ ಇದ್ದರೆ ನಮ್ಗೇನಿಕಪ್ಪ ಇಂಥ ಕೆಲಸಗಳು? ನಿಮ್ಗೇನೋ ಒಂದು ಕಿಡ್ನಿ ಲಿವರ್ ಎಲ್ಲ ಹೋಗಿಸ್ಬಿಟ್ಟು ಮಾಡೋಂಥ ಕೆಲಸ, ಅದರಿಂದ ಲಕ್ಷಾಂತರ ರೂಪಾಯಿ ಇಲ್ಲ ಕೋಟ್ಯಾಂತರ ರೂಪಾಯಿ ಬಂದರೂ ಅಂಥ ಕೆಲಸ ಬೇಡ. ಅದೆಲ್ಲ ಸೀರಿಯಸ್ಲಿ ಅಕ್ಷರಶಃ ಸುಳ್ಳು. ಯಾವುದೇ ಕಾರಣಕ್ಕೂ ಹಂಗೆಲ್ಲ ಆಗಲ್ಲ. ಇನ್ ಕೇಸ್ ಹಂಗೆಲ್ಲ ಆಗುತ್ತೆ ಅಂತಂದರೆ ಅರ್ಬಲೈಫ್ ಕಂಪ್ನಿನೇ ಸುಮ್ಮನೆ ಬಿಡಲ್ಲ. ಅರ್ಬಲೈಫ್ ಕಂಪ್ನಿ ಸುಮ್ಮನೆ ಬಿಡುತ್ತೋ ಇಲ್ಲೋ ಗೊತ್ತಿಲ್ಲ. ನಾನಂತೂ ಅಂಥ ಕೆಲಸ ಮಾಡೋಕ್ಕೆ ಹೋಗಲ್ಲ. ನನಗೆ ಹೆಂಗೋ ಜೀವನ ಸಂಪಾದನೆ ಮಾಡಿದ್ರೆ ಹೆಂಗೋ ಜೀವನ ಮಾಡೋಷ್ಟು ಭಗವಂತ ಬುದ್ಧಿ ಕೊಟ್ಟಿದ್ದಾನೆ, ಅದರಲ್ಲೇ ಸಂಪಾದನೆ ಮಾಡ್ಕೋಬೋದು. ಅದು ಬಿಟ್ಟು ಅದೆಲ್ಲ ಆಗಲ್ಲ. ಆ್ಯಂಡ್ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ, ಆ್ಯಂಡ್ ನನ್ನ ಐಡಿಯಾಲಜಿ ಪ್ರಕಾರ, ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹಂಗೆ ಇದುವರೆಗೂ ಯಾರಿಗೂ ಆಗಿಲ್ಲ. ಓಕೆ. ನಾನು ಇವಾಗ ಒಂದು 100 ಕೆ ಜಿ 110 ಕೆ ಜಿ ಇದ್ದೀನಿ. ನಾನು ಶೇಕ್ ಕುಡ್ದು ವೆಯ್ಟ್ ಲಾಸ್ ಆದರೆ ನನ್ನದು ಬಾಡಿ ಎಲ್ಲ ಜೋತ್ ಬಿದ್ದುಬಿಟ್ಟು ಒಂಥರ ಸುಕ್ಕಾಗಿ ಶ್ರಿಂಕ್ ಆಗೋಗುತ್ತಾ? ನನ್ನ ಬಾಡಿ ಎಲ್ಲ ರಿಂಕಲ್ಸ್ ಬರೋದು ಅದೆಲ್ಲ ಆಗುತ್ತಾ? ಎಸ್, ತುಂಬ ಜನ ಈ ಡೌಟು ಕೂಡ ಕೇಳ್ಕೊಂಡು ಬರ್ತಾರೆ. ಸರ್ ನಾವು ವೆಯ್ಟ್ ಲಾಸ್ ಏನೋ ಮಾಡ್ಕೊಳ್ತೀವಿ, ವೆಯ್ಟ್ ಲಾಸ್ ಆಗಿದ ತಕ್ಷಣ ನೋಡಿ ನಮ್ದು ಏನಾದರೂ ಜೋತ್ ಬಿಡೋ ಥರ, ಇಲ್ಲ ಸ್ಟಿಚ್ ಮಾರ್ಕ್ಸ್ ಎಲ್ಲ ಬರೋ ಥರ ಅಂತ ಅನ್ಸುತ್ತಾ ಅಂತ. ಅದಕ್ಕೋಸ್ಕರ ನಾನು ನನ್ನ ಬಾಡಿನ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ನೋಡಿ, ಫಾರ್ ಎಕ್ಸಾಂಪಲ್ ನಾನೊಂದು 27 ಕೆ ಜಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಸೊ 27 ಕಿಲೋಸ್ ವೆಯ್ಟ್ ಲಾಸ್ ಮಾಡ್ಕೊಂತ ಬಾಡಿನ ತುಂಬ ಚೆನ್ನಾಗಿ ಬಿಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದೆಲ್ಲದಕ್ಕೂ ನ್ಯೂಟ್ರಿಷನ್ ಕಾರಣ. ಆ್ಯಂಡ್ ನೀವು ನೋಡ್ಬೋದು, ಎಲ್ಲೂ ನನಗೆ ಎಲ್ಲೂ ಯಾವುದೇ ರೀತಿಯಾದಂಥ ಒಂದು ಸ್ಟಿಚ್ ಮಾರ್ಕ್ಸ್ ಇಲ್ಲ. ಆ್ಯಂಡ್ ಇನ್ ಕಮ್ಮಿಂಗ್ ವೀಡಿಯೋಸಲ್ಲಿ ಆದಷ್ಟು ಬೇಗ ಏನೋ ಒಂದು ಚಾಲೆಂಜ್ ಮಾಡ್ತಿದ್ದೀನಿ. ಅದೇನಾದರೂ ಓಪನ್ ಆಯ್ತಂದರೆ ನಾನು ಒಂದು ಜಸ್ಟ್ ಫೋಟೋ ಬರುತ್ತೆ ನೋಡ್ತೀರಿ, ಎಲ್ಲೂ ಒಂದು ಸ್ಟಿಚ್ ಮಾರ್ಕ್ಸ್ ಇಲ್ಲ ನನ್ನ ಬಾಡಿ ಮೇಲೆ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮ್ ಯಾರು ನೀವು ಫಾಲೋ ಮಾಡ್ತಾ ಇಲ್ಲ, ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಅಲ್ಲಿ ನಾನು ಎಲ್ಲೋ ಒಂದು ಸ್ವಲ್ಪ ಹೊರಗಡೆ ಹೋದಾಗ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಇದ್ದಾಗ ಆ ವೀಡಿಯೋಸೆಲ್ಲ ಹಾಕಿದೆ. ಅಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಎಲ್ಲೋ ಒಂದೇ ಒಂದು ಸ್ಟಿಚ್ ಮಾರ್ಕ್ಸ್ ಬಂದಿಲ್ಲ ಬಾಡಿ ಮೇಲೆ. ವೆಯ್ಟ್ ಲಾಸ್ ಮಾಡ್ಕೊಂಡಾಗ ಸ್ಟಿಚ್ ಮಾರ್ಕ್ಸ್ ಬರುತ್ತೆ ಅಂತ ಅಂದರೆ ಅದು ತಪ್ಪು. ಆ್ಯಂಡ್ ಜೋತ್ ಬೀಳುತ್ತೆ ಅಂದರೆ ದೇಹದೊಳಗಿರುವಂಥ ಫ್ಯಾಟ್ ಏನಿರುತ್ತಲ್ಲ, ಆ ಫ್ಯಾಟ್ ಕಡಿಮೆ ಆಗಬೇಕು. ಅದಕ್ಕೋಸ್ಕರ ನಾವು ಸಪ್ಲಿಮೆಂಟ್ಸ್ ಹೇಳ್ತೀವಿ. ಸೆಲ್ಯುಲೈಟ್ಸ್ನ ಆಚೆ ಕಳಿಸ್ಬೇಕಂದ್ರೆ ನಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆ. ಆ ಪ್ರಾಡಕ್ಟ್ನ ರೆಫರ್ ಮಾಡ್ತೀವಿ. ಅವಾಗ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಬರಲ್ಲ ನಿಮಗೆ. ನನಗೇನೋ ಮದುವೆ ಆಯಿತು, ನನಗೆ ವಯಸ್ಸಾಯಿತು, ನಾನು ಶೇಕ್ ಕುಡಿದ್ರೆ ಏನು ನನಗೇನಾದರೂ ಪರವಾಗಿಲ್ಲ ಬಿಡಿ ಸರ್. ನನ್ನ ಮಕ್ಕಳಿದ್ದಾರೆ, ಅವ್ರು ಇನ್ನೂ ಟೀನೇಜರ್ಸು, ಒಂದು 18-20 ವರ್ಷ, ಒಂದು ಹೆಣ್ಮಗು ಒಂದು ಗಂಡು ಮಗು ಇದೆ. ಸೊ ಇವಾಗ ಅವ್ರಿಗೆಲ್ಲ ಶೇಕ್ ಕುಡಿದ್ರೆ ಮದುವೆ ಆದಮೇಲೆ ಅವ್ರಿಗೇನಾದರೂ ಮಗು ಆಗಕ್ಕೆ ತೊಂದರೆ ಆಗಿ, ಅವ್ರಿಗೆ ಇವಾಗ ಚಿಕ್ಕ ವಯಸ್ಸಲ್ಲೇ ಇದೆಲ್ಲ ಕುಡಿಯೋದ್ರಿಂದ ಮುಂದಕ್ಕೇನಾದರೂ ತೊಂದರೆ ಆಗುತ್ತಾ? ಸೊ ನೋಡಿ, ಅದು ಕೂಡ ಎಷ್ಟೊಂದು ಜನ ಹಿಂಗೆ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಮತ್ತು ನನ್ನ ತಂಗಿ, ಅವ್ರಿಗೆ ಮದುವೆ ಆಗೋಕ್ಕೆ ಮುಂಚೆಯಿಂದ ಅವ್ರು ಶೇಕ್ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ನನಗೆ ಈಗ ರೀಸೆಂಟ್ಲಿ ಎಂಗೇಜ್ಡ್ ಆಯಿತು. ಸೊ ನಾನು ಕೂಡ ಅಷ್ಟೇ ಈಗ ಶೇಕ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅವ್ರಿಗೂ ಗುಡ್ ನ್ಯೂಸ್ ಬರುತ್ತೆ, ಅದನ್ನು ನಾವು ಶೇರ್ ಮಾಡ್ತೀವಿ. ಅದೇ ನಮ್ಮದು ಕೂಡ ಇನ್ನೊಂದು ಸ್ವಲ್ಪ ವರ್ಷ ಆದಮೇಲೆ ಗುಡ್ ನ್ಯೂಸ್ ಬರುತ್ತೆ, ಅದನ್ನು ಶೇರ್ ಮಾಡ್ತೀವಿ. ಅಂದರೆ ನಾನು ಕಾಲೇಜ್ ಡೇಸಿಂದ ಕೂಡ ಶೇಕ್ನ ಕುಡಿತಾ ಇದ್ದೀನಿ. ಇದು ಜಸ್ಟ್ ಒಂದು ಬ್ರೇಕ್ಫಾಸ್ಟ್ ಥರ ನಾನು ಅಭ್ಯಾಸ ಮಾಡ್ಕೊಂಡು ಇದನ್ನು ಕುಡಿತಿದ್ದೀವಿ. ಆ್ಯಂಡ್ ಅದೇ ರೀತಿ ಅವರು ಕೂಡ ಅಷ್ಟೇ, ಅವ್ರು ಯಾವಾಗ ಡಿಗ್ರಿ ಓದ್ತಾಯಿದ್ರು ಅವಾಗಿಂದನೇ ಶೇಕ್ ಕುಡಿತಿದ್ದಾರೆ. ಆ್ಯಂಡ್ ಅವತ್ತಿಂದ ಇವತ್ತರೆಗೂ ಕುಡಿತಾ ಬರ್ತಾ ಇದ್ದೀವಿ. ನಮಗೇನು ಆಗಿಲ್ಲ ಅಂತಂದರೆ ನಿಮಗೆ ನಾನೇನು ಅಂತ ಹೇಳೋಕ್ಕಾಗುತ್ತೆ, ಯೋಚನೆ ಮಾಡಿ. ಸೊ ಅದಕ್ಕೂ ಇದಕ್ಕೂ ಏನು ಇಂಟರ್ ಕನೆಕ್ಷನ್ ಇಲ್ಲ ಬಾಸ್. ಮಕ್ಕಳಾಗೋದು ಬೇರೆ, ಶೇಕ್ ಕುಡಿಯೋದು ಬೇರೆ. ಇವಾಗ ಹಂಗೆ ಅಂದ್ಬಿಟ್ಟು ನೀವು ಊಟ ಮಾಡಿದ್ರೆ ಊಟ ಬಿಟ್ಬಿಟ್ರೆ ಮಕ್ಕಳಾಗುತ್ತೆ, ಇಲ್ಲ ಊಟ ಮಾಡಿದ್ರೆ ಮಕ್ಕಳಾಗಲ್ಲ, ಅದೆಲ್ಲ ಬೇರೆ. ತುಂಬ ಜನ ಈ ಥರ ಡೌಟ್ ಕೇಳ್ತಾರೆ. ಕರೆಕ್ಟು, ಶೇಕ್ ಕುಡಿದ್ರೆ ಮಕ್ಕಳಾಗಲ್ಲ, ಏನೋ ಅದಾಗ್ಬಿಡುತ್ತೆ, ಸಣ್ಣ ಆಗ್ಬಿಡ್ತಾರೆ, ಏನೇನೋ ಕೇಳ್ತಾ ಇರ್ತಾರೆ. ಅದೆಲ್ಲ ಆ್ಯಕ್ಚುಲಿ ಸ್ವಲ್ಪ ತಲೆ ಇರೋರು ಯಾರು ಅಂತ ಕೇಳಲ್ಲ, ಬಟ್ ತಲೆ ಇಲ್ದಿರೋರು ಅಂತ ಕೇಳ್ಬೋದು. ಬಟ್ ಫಾರ್ ಎಕ್ಸಾಂಪಲ್ ನಾವು ಆಗ್ತೀವಿ, ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಟೈಮ್ ಕೊಡಿ. ಅದು ಏನೇನು ರಿಸಲ್ಟ್ ಬರಬೇಕೋ ಅದು ನಿಮಗೆ ಖಂಡಿತ ಶೋಕೇಸ್ ಮಾಡ್ತೀವಿ. ಯಾವುದೇ ರೀತಿಯಾದಂಥ ಹಂಗೆಲ್ಲ ಪ್ರಾಬ್ಲಮ್ಸ್ ಆಗಲ್ಲ. ನೀವೇನು ಶೇಕ್ ಕುಡಿತೀರಾ ನಿಮಗೆ ಕಂಪ್ಲೀಟ್ಲಿ ಫುಲ್ಫಿಲ್ ಆಗುತ್ತೆ. ಆ ಮಗು ಹುಟ್ಟೋಂಥ ಟೈಮಲ್ಲಿ ಮಗುವು ಕೂಡ ಎಕ್ಸ್ಟ್ರಾ ನ್ಯೂಟ್ರಿಷನ್ ಬೇಕಾಗಿರುತ್ತೆ. ಸೊ ಎಕ್ಸ್ಟ್ರಾ ನ್ಯೂಟ್ರಿಷನ್ ಬೇಕಾಗಿರೋ ಟೈಮಲ್ಲಿ ನಿಮಗೆ ನ್ಯೂಟ್ರಿಷನ್ ಕೊಟ್ಟರೆ ಇನ್ನು ಮಗು ಡೆವಲಪ್ಮೆಂಟು ಚೆನ್ನಾಗುತ್ತೆ, ಆ್ಯಂಡ್ ಆ್ಯಂಡ್ ತಾಯಿ ಡೆವಲಪ್ಮೆಂಟು ಚೆನ್ನಾಗಾಗುತ್ತೆ. ಆ್ಯಂಡ್ ಇನ್ ಕೇಸ್ ಅವರು ಯಜಮಾನ್ರೂ ಶೇಕ್ ಕುಡಿತಿದ್ರೆ ಮಗು ಸೂಪರ್ ಅಮೇಝಿಂಗ್ ಆಗುತ್ತೆ.
ಅದು ಅವ್ರ ಇಷ್ಟ. ಹಂಗೆಲ್ಲ ಏನು ಆಗಲ್ಲ ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಎಸ್. ಸರ್ ಇವಾಗ ನಾವು ವೆಯ್ಟ್ ಲಾಸ್ ಆದರೆ ಎಲ್ಲ ಬಾಡಿ ಎಲ್ಲ ಸಣ್ಣ ಆಗುತ್ತಲ್ಲ, ಹಂಗೆ ನಮ್ಮ ಆರ್ಗನ್ಸ್ಗಳು ಸಣ್ಣ ಆಗ್ಬಿಡ್ತಾವ. ಇವಾಗ ಆರ್ಗನ್ಸ್ ಎಲ್ಲ ವೆಯ್ಟ್ ಲಾಸ್ ಆಗ್ಬಿಟ್ರೆ ನಮ್ದು ಹೆಂಗೆ ಸರ್ ಬಾಡಿ ಕೆಲಸ ಮಾಡೋದು? ಸೊ ನೋಡಿ, ಇದು ಕೂಡ ಎಷ್ಟು ಏನೇನು ಡೌಟ್ಸ್ ಬರ್ತಾ ಇರ್ತಂದ್ರೆ ನಮ್ಮ ಜನಕ್ಕೆ, ಅದು ಹೆಂಗೆ ಇಷ್ಟೊಂದು ಡೌಟ್ಸ್ ಬರುತ್ತೆ ಅವ್ರಿಗೆ ಅಂತ ನನಗೂ ಗೊತ್ತಿಲ್ಲ. ಆ್ಯಂಡ್ ನಮ್ಮ ಕೋಚಸ್ ಯಾರ್ಯಾರು ಅರ್ಲೈಫ್ ನಾವು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ ನಮಗೂ ಸಹ ಗೊತ್ತಿರಲ್ಲ. ಬಿಕಾಸ್ ಯಾಕೆ ಅಂತಂದರೆ ಅಂಥಷ್ಟಷ್ಟು ಡೌಟ್ ಅವ್ರಿಗೆ ಎಲ್ಲಿಂದ ಬರುತ್ತೆ, ಇಲ್ಲಾಂದರೆ ಇಷ್ಟೆಲ್ಲ ತಲೆ ಓಡ್ಸೋಕೆ ಒಬ್ಬ ಮನುಷ್ಯ ಸಾಧ್ಯನಾ ಅಂತ ಕೂಡ ನಮ್ಗೆ ಗೊತ್ತಿಲ್ಲ, ಅಷ್ಟೆಲ್ಲ ತಲೆ ಓಡಿಸ್ತಾರೆ. ನೋಡಿ, ಆರ್ಗನ್ಸ್ ಎಲ್ಲ ನಮ್ಮ ಬಾಡಿ ಒಳಗಡೆ ಏನಿರುತ್ತೋ ಅದು ಡಿಸೈನ್, ಅಂದರೆ ಅದು ಹಂಗೇನೇ ಇರುತ್ತೆ. ಯಾವುದೇ ಕಾರಣಕ್ಕೂ ಆರ್ಗನ್ಸ್ ಎಲ್ಲ ಸಣ್ಣ ಆಗಲ್ಲ. ಫಾರ್ ಎಕ್ಸಾಂಪಲ್ ಅಂತ ಅನ್ಕೊಳ್ಳಿ, ನೀವು ಸಣ್ಣ ಆದರೆ ನಿಮ್ಮ ಕಣ್ಣು ನಿಮ್ಗೆ ಕಾಣುತ್ತೆ, ಕಣ್ಣೇನೋ ಸಣ್ಣ ಆಗ್ಬಿಡುತ್ತಾ ನೀವು ಸಣ್ಣ ಆದರೆ? ಸೊ ನೀವು ಸಣ್ಣ ಆದರೆ ನಿಮ್ಮದು ಮೂಗೇನೋ ಸಣ್ಣ ಆಗ್ಬಿಡುತ್ತಾ? ಮೂಗಿಸ್ ದಪ್ಪ ಇರುತ್ತೆ ಅನ್ಕೊಳ್ಳಿ, ಮೂಗೇನೋ ಸಣ್ಣ ಆಗುತ್ತೆ. ನೀವು ಸಣ್ಣ ಆದರೆ ನಿಮ್ಮ ತುಟಿ ಏನೋ ಸಣ್ಣ ಆಗುತ್ತಾ? ನೀವು ಸಣ್ಣ ಆದರೆ ನಿಮ್ದು ಅಲ್ಲೇನೋ ಸಣ್ಣ ಆಗುತ್ತಾ? ನೀವು ಸಣ್ಣ ಆದರೆ ನಿಮ್ಮ ನಾಲ್ಗೆನೋ ಸಣ್ಣ ಆಗುತ್ತಾ? ಕಣ್ಣಿಗೆ ಕಾಣುವಂಥ ಆರ್ಗನ್ಸೇ ಸಣ್ಣ ಆಗಲ್ಲ. ಇಲ್ಲ ನೀವು ಸಣ್ಣ ಆಗ್ತೀರಾ ಅನ್ಕೊಳ್ಳಿ, ನಿಮ್ಮ ಬೆಳ್ಳುಗಳು ಏನೋ ಸಣ್ಣ ಆಗ್ಬಿಡ್ತಾವ. ಇಲ್ಲ ಬೆಳ್ಳುಗಳು ಇಷ್ಟು ಉದ್ದ ಇರ್ತಾವೆ ಅನ್ಕೊಳ್ಳಿ, ಕುಳ್ಳಕ್ಕಾಗ್ಬಿಡ್ತಾವ ನೀವು ಸಣ್ಣ ಆದರೆ. ಇಲ್ಲ ನೀವು ಕುಳ್ಳಕ್ಕಾಗ್ಬಿಡ್ತೀರಾ ಸಣ್ಣ ಆದರೆ. ಸೊ ಸಣ್ಣ ಆಗೋದು ದಪ್ಪ ಆಗೋದು ಬಾಡಿ ಒಳಗಡೆರೋಂಥ ಫ್ಯಾಟ್ ಅಷ್ಟೇ. ದೇಹದ ಮೇಲ್ಗಡೆ ಕಾಣಿಸ್ತಾ ಇರೋಂಥ ನೋಡಿ ಫ್ಯಾಟ್ ಇದೇನಿಲ್ಲ, ಎಲ್ಲರೂ ಬಾಡಿ ಮೇಲ್ಗಡೆ, ಕೈ ಮೇಲ್ಗಡೆ, ಕತ್ತತ್ರ, ಕೆನ್ನೆ, ಇದೆಲ್ಲ ಫ್ಯಾಟ್. ಈ ಫ್ಯಾಟ್ ಮಾತ್ರ ಕಡಿಮೆ ಆಗುತ್ತೆ, ಆರ್ಗನ್ಸ್ಗೂ ಫ್ಯಾಟ್ಗೂ ಸಂಬಂಧನೇ ಇಲ್ಲ. ಹಂಗೆಲ್ಲ ಸಣ್ಣ ಆಗಿ ಫ್ಯಾಟ್ ಲಾಸ್ ಬರಲ್ಲ, ಆರ್ಗನ್ ಲಾಸ್ ಎಲ್ಲ ಆಗಂಗಿದ್ರೆ ಅಂಥದ್ದು ಯಾರೂ ಮಾಡೋಕ್ಕೆ ಹೋಗ್ತಾರಿಲ್ಲ. ಅಂಥದ್ದು ಒಂದು ವಿಷಯ ಡಾಕ್ಟ್ರು ಕೂಡ ಹೇಳ್ತಾರಲ್ಲ, ಆ್ಯಂಡ್ ನಾವು ಕೂಡ ಹೇಳ್ತಾರಲ್ಲ, ಸಣ್ಣ ಮಾಡ್ಕೊಳ್ಳಿ ಅಂತ. ಆರ್ಗನ್ಸ್ ಏನಾದರೂ ಸಣ್ಣ ಆಗುತ್ತೆ ಅಂದರೆ ನಾವು ವೆಯ್ಟ್ ಲಾಸ್ ವಿಷಯನೇ ಹೇಳಕ್ಕೆ ಹೋಗ್ತಾಯಿಲ್ಲ. ಸೊ ವೆಯ್ಟ್ ಲಾಸ್ ಇಟ್ಸ್ ಡಿಫ್ರೆಂಟ್ ಆ್ಯಂಡ್ ಆರ್ಗನ್ಸ್ ಇಸ್ ಡಿಫ್ರೆಂಟ್. ಆರ್ಗನ್ಸ್ ಥರನೇ ಇಟ್ಕೊಳ್ಳುತ್ತೆ, ವೆಯ್ಟ್ ಲಾಸ್ ಥರ ಇರುತ್ತೆ. ಎಸ್. ಸರ್ ನಾನು ಇವಾಗ ನನ್ನ ಐಡಿಯಲ್ ವೆಯ್ಟ್ಗಿನ್ನ 30 kgs ಜಾಸ್ತಿ ಇದ್ದೀನಿ. ನನಗೊಂದು ನಮ್ಮ ಯಜಮಾನ್ರು ಹೇಳ್ತಾ ಇದ್ದಾರೆ, ನಂಗೆ 20 kgs ವೆಯ್ಟ್ ಲಾಸ್ ಆಗು ಸಾಕು, ನೀನು ತುಂಬ ವೆಯ್ಟ್ ಲಾಸ್ ಆಗಬೇಡ ಅಂತ. ಇವಾಗ 20 kg ವೆಯ್ಟ್ ಲಾಸ್ ಆದಮೇಲೆ ಶೇಕ್ ಕುಡಿಯೋದು ಬಿಟ್ಬಿಟ್ರೆ ನನಗೇನು ಆಗ್ಬೋದು? ನೋಡಿ, ಇದು ನಂಗೆ ಗೊತ್ತಿರೋಂಗೆ ತುಂಬ ಜನರು ಮನೇಲಿ ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಫಸ್ಟ್ ಏನು ಗೊತ್ತಾ, ನೀವು 20 kg ವೆಯ್ಟ್ ಲಾಸ್ ಆಗಿ ನೋಡಿ, ಅದಾದಮೇಲೆ ಬೇಕಂದರೆ ಆಗಿ, ಇಲ್ಲಾಂದರೆ ನಿಮ್ಗೆ ಇಷ್ಟ. ಫಸ್ಟ್ 20 kg ಆಗಿ ನೋಡಿ. ಆ್ಯಂಡ್ ಏನು ಗೊತ್ತಾ, ಇದಕ್ಕೆ ನಾನು ಇನ್ನೊಂದು ಕ್ವಶನ್ ಕೇಳ್ಬಿಡ್ತೀನಿ. ಅದಕ್ಕೋಸ್ಕರ ತುಂಬ ಜನ ಕೇಳ್ತಾರೆ, ಸರ್ ಶೇಕ್ ಎಷ್ಟು ದಿನ ಕುಡಿಬೇಕು ಅಂತ. ಫಸ್ಟ್ ಏನು ಗೊತ್ತಾ ನಾವು ಹೇಳೋದವ್ರಿಗೆ, ಫಸ್ಟ್ ಬನ್ನಿ 3 ತಿಂಗಳು ಶೇಕ್ ಸ್ಟಾರ್ಟ್ ಮಾಡಿ. 3 ತಿಂಗಳು ಸ್ಟಾರ್ಟ್ ಆದಮೇಲೆ ನಿಮ್ಗೆ ಇಷ್ಟ ಆಯ್ತಾನೆ ಕುಡೀರಿ, ಬಿಟ್ಬಿಡಿ, ನೋ ಪ್ರಾಬ್ಲಮ್. ನೀವು ಕುಡಿಲೇಬೇಕಂತ ಅಂದ್ಬಿಟ್ಟು ನಿಮ್ಮ ಹತ್ರ ಬಂದ್ಬಿಟ್ಟು ಅಣ್ಣ ಕುಡಿಯೋಣ ಅಕ್ಕ ಕುಡಿಯೋಕ ಅಂತ ಯಾರು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ. ಅದು ಶೇಕ್ ನೀವು ಒಳ್ಳೇದಾಗಬೇಕಾದ್ರೆ ಕುಡಿತೀರಾ, ಬೇಡ ನನ್ನ ಆರೋಗ್ಯ ಚೆನ್ನಾಗಿದೆ ಬಿಟ್ಬಿಡ್ತೀರಾ, ಅಷ್ಟೇ ಸಿಂಪಲ್. ಅದು ದೊಡ್ಡ ಐಡಿಯಾಲಜಿ ಎಲ್ಲ ಏನಿಲ್ಲ. ಆ್ಯಂಡ್ ಅದೇ ರೀತಿಯೇ ಇವಾಗ ಲಾವಣ್ಯ ಅವ್ರು ಕೇಳಿದ ಕ್ವಶನ್ ಏನದು, ಏನು ಕ್ವಶನ್ ನೀವು ಕೇಳಿದ್ದು? ಅದೇ 30 kg ವೆಯ್ಟ್ ಲಾಸ್ ಆಗಬೇಕು, ಆಗಬೇಕು, 20 kg 20 ಆದರೆ ಸಾಕು. ಅದು ನೋಡಿ, ಫಸ್ಟ್ ಏನು ಗೊತ್ತಾ, ನೀವು 20 ನೋಡಿ. ನನ್ನ ಹತ್ರ ಎಷ್ಟೊಂದು ಕಷ್ಟ ಮಾಡಿಸಿದ್ದಾರೆ. ಸ್ಟಾರ್ಟಿಂಗ್ 5 kg ವೆಯ್ಟ್ ಲಾಸ್ ಆದರೆ ಸಾಕು ಅಂತ ಬಂದವರು 20 kg ವೆಯ್ಟ್ ಲಾಸ್ ಮಾಡ್ಕೊಂಡಿರೋರು ಇದ್ದಾರೆ. ಹಂಗೆ ನೀವು ಫಸ್ಟು ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ಇವಾಗ ನಾನೇ ನೋಡಿ, ಫಾರ್ ಎಕ್ಸಾಂಪಲ್ ನಾನು 72 kg ಇರ್ತಿದ್ದೆ ಮುಂಚೆ. ಈಗ ನಂಗೆ ಯಾಕೋ ಅನಿಸ್ತಿದೆ ಸ್ವಲ್ಪ ಬಾಡಿ ಎಲ್ಲ ಚೆನ್ನಾಗಿ ಬಿಲ್ಡ್ ಮಾಡೋಣ ಅಂತ. ಸೊ ಅದಕ್ಕೋಸ್ಕರ ಬಾಡಿ ಬಿಲ್ಡ್ ಮಾಡ್ಬೇಕಂತ ಅಂದ್ಕೊಂಡ್ರೆ ಬಾಡಿ ಬಿಲ್ಡ್ ಅಂತ ಫ್ಯಾಟ್ ಒಂಚೂರು ಕಡಿಮೆ ಆಗಬೇಕು. ನನಗೇನೆ ಆಸೆ ಬರ್ತದೆ, ನಿಮ್ಗೆ ಆಸೆ ಬರಲ್ವಾ? ಆಮೇಲೆ ನಿಮಗೂ ಸಹ ಆಸೆ ಬರುತ್ತೆ. ಅವಾಗ ಯಾವಾಗ ಬೇಕೋ ನೀವು ಸಣ್ಣ ದಪ್ಪ ಆಗ್ಬೋದು. ನೋ ನೀಡ್ ಟು ವರಿ. 20 kg ವೆಯ್ಟ್ ಲಾಸ್ ಆಗಬೇಕು, ಅದಾದಮೇಲೆ ಬೇಡ ಅಂದರೆ ಫಸ್ಟ್ 20 kg ಆಗಿ ನೋಡಿದ್ದೆ, ಇಷ್ಟ ಆಯ್ತು ಅಂದರೆ ಮುಂದೆ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಬಿಡಿ, ನೋ ಪ್ರಾಬ್ಲಮ್. ಎಸ್. ಸರ್ ನಾನು ಶೇಕ್ ಕುಡಿಬೇಕಾದ್ರೆ ತುಂಬ ಚೆನ್ನಾಗಿ ಆಗ್ಬಿಟ್ಟಿದ್ದೆ. ಸೊ ಇವಾಗ ಶೇಕ್ ಬಿಟ್ಬಿಟ್ಟಿದ್ದೀನಿ, ಒಂದು 5-6 ತಿಂಗಳಾಯ್ತು ಶೇಕ್ ಕುಡಿಯೋದು ಬಿಟ್ಟು. ಮತ್ತೆ ನಾನೇನೋ ಒಂಥರ ಆಡಾಗಿ ಕಾಣಿಸೋಕ್ಕೆ ಶುರು ಆಗ್ತಾ ಇದ್ದೀನಲ್ಲ, ನನ್ನ ಮಕ್ಕ ಎಲ್ಲ ಸ್ವೆಲ್ಲಿಂಗ್ ಬರ್ತಾ ಇದೆ. ಅಷ್ಟು ಶೇಕ್ ಕುಡಿಯೋಷ್ಟು ಚೆನ್ನಾಗಿದ್ದಂಗೆ ಇಲ್ಲ. ಇವಾಗ ಏನು ಮಾಡಬೇಕು? ಲೈಫ್ ಟೈಮ್ ಕುಡಿಬೇಕಾ ಶೇಕು? ಸೊ ನೋಡಿ, ತುಂಬ ಜನ ಹಿಂಗೆ ಮಾಡ್ಕೊಳ್ತಾರೆ. ಶೇಕ್ ಕುಡಿಯೋದು ಬಿಟ್ಟಾದ್ಮೇಲೆ ಚೆನ್ನಾಗಿ ಸಿಕ್ಕಿ ಪಕ್ಕಿದೆಲ್ಲ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಚೆನ್ನಾಗಿ ಸಿಕ್ಕಿ ಪಕ್ಕಿದೆಲ್ಲ ತಿನ್ನಕ್ಕೆ ಶುರು ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಲಿ ಮತ್ತೆ ದಪ್ಪ ಆಗ್ತೀರಾ, ಅಷ್ಟೇಪ್ಪ. ಸೊ ಯಾವಾಗಲೂ ಅಷ್ಟೇ, ಒಬ್ಬ ಮನುಷ್ಯ ಒಂದು ಕ್ಯಾಲೋರೀಸ್ ಲೆಕ್ಕದಲ್ಲೇ ಊಟ ಮಾಡಬೇಕು. ಸುಮ್ಮನೆ ಎಷ್ಟಂದರೆ ಎಷ್ಟು ಕ್ಯಾಲೋರೀಸು ಕೊಡೋದು ತಪ್ಪು. ಎಷ್ಟು ಕ್ಯಾಲೋರೀಸ್ ಕೊಡಬೇಕು ಅಷ್ಟೇ ಕ್ಯಾಲೋರೀಸ್ ಕೊಡಬೇಕು. ಹೆಚ್ಚಿನ ಕ್ಯಾಲೋರೀಸ್ ಕೊಟ್ಟರೆ ಆಟೋಮೆಟಿಕ್ಲಿ ಮನುಷ್ಯ ದಪ್ಪ ಆಗ್ತಾನೆ. ಫಾರ್ ಎಕ್ಸಾಂಪಲ್, ಒಂದು ಬಲೂನ್ಗೆ ಸಣ್ಣ ಗಾಳಿ ಬಂದರೆ ಸ್ವಲ್ಪ ಗಾಳಿ ಹೋದರೆ ಸ್ವಲ್ಪ ಚಿಕ್ಕದಾಗುತ್ತೆ, ಜಾಸ್ತಿ ಗಾಳಿ ಹೋದರೆ ದೊಡ್ಡದಾಗುತ್ತೆ. ಹಂಗೆ ನಿಮ್ಮ ಬಾಡಿ ಕೂಡ ಅಷ್ಟೇ. ನೀವು ಕ್ಯಾಲೋರೀಸ್ ಅಂದರೆ ಎಷ್ಟು ನೀವು ತಿಂತೀರೋ ನೀವು ಅಷ್ಟು ಊದ್ಕೋತೀರಾ. ತಿನ್ನೋದು ಬಿಟ್ಟು ಒಂಚೂರು ಕಡಿಮೆ ಮಾಡ್ಕೊಂಡ್ರೆ ಅದೇ ವೆಯ್ಟ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಓಕೆ ಸರ್, ಇದು ಮೂಳೆಗೆಲ್ಲ ಏನು ಎಫೆಕ್ಟ್ ಆಗಲ್ವಾ ಸರ್? ನಮ್ಮ ಮೂಳೆ ಎಲ್ಲ ಸಣ್ಣ ಆಗ್ಬಿಟ್ಟು, ಮೂಳೆ ಏನಾದ್ರು ಸವಿತಾ ಬಂದ್ಬಿಟ್ಟು ಪುಡಿ ಪುಡಿ ಆಗ್ಬಿಟ್ರೆ ಏನು ಮಾಡೋದು? ಸೊ ಇದು ನೋಡಿ, ನಮ್ಮ ಜನಕ್ಕೆ ತುಂಬ ಜನಕ್ಕೆ ಈ ಥರದೊಂದು ಮಿಸ್ಕನ್ಸೆಪ್ಷನ್ ಇರುತ್ತೆ. ಅಂದರೆ ಯಾಕೆ ಮೂಳೆ ಸವಿತಾ ಅನ್ನೋದು ಗೊತ್ತಿರಲ್ಲ. ಆ್ಯಂಡ್ ಮೂಳೆಗೆ ಏನು ಬೇಕು? ಮೂಳೆಗೆ ಕ್ಯಾಲ್ಸಿಯಂ ಬೇಕು, ಮೆಗ್ನೀಷಿಯಂ ಬೇಕು, ವೈಟಮಿನ್ ಡಿ ಬೇಕು. ಇದು ಕೊಟ್ಟಿಲ್ಲ ಅಂದರೆ ಆಟೋಮೆಟಿಕ್ಲಿ ಮೂಳೆ ಸವಿಯುತ್ತೆ. ಅದು ಬಟ್ ಇದನ್ನು ಕೊಟ್ಟರೆ ನಿಮ್ಗೆ ಯಾವುದೇ ರೀತಿಯಾದಂಥ ಮೂಳೆ ಸವಿಯಲ್ಲ. ಯಾಕೆ ಇದು ಹೆಂಗೆ ಹೇಳ್ತೀರಾ ಸರ್ ಅಂತಂದರೆ, ನೋಡಿ, ಮೂಳೆಗೆ ಏನು ಬೇಕಾಗಿರೋದು ಮೇನ್ಲಿ ಕ್ಯಾಲ್ಸಿಯಂ ಇದೆ, ಯಾರಿಗೂ ಗೊತ್ತು. ಬರೀ ಕ್ಯಾಲ್ಸಿಯಂ ಒಂದೇ ಸಾಕಾಗಲ್ಲ. ಮೆಗ್ನೀಷಿಯಂ ಕೊಡಬೇಕು, ವೈಟಮಿನ್ ಡಿ ಕೊಡಬೇಕು. ಇದು 3 ಕೊಡ್ತಿಲ್ಲ ನೀವು ಪ್ರಾಪರಾಗಿ ಅಂತಂದರೆ ನಿಮ್ದು ಆಟೋಮೆಟಿಕ್ಲಿ ನಿಮ್ಮದು ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಾ ಬರುತ್ತೆ. ಬಟ್ ನೀವು ಯಾವಾಗ ಇದನ್ನು ಕೊಡ್ತಿರೋ ಅದು ಸರಿಗೆ ಆಗುತ್ತಲ್ಲ ವಾಸ್.
ನೋಡಿ ಏನಂದರೆ ನಮ್ಮ ಜನ ಇವರೆಲ್ಲ ಕೇಳ್ತಾರೋ ಕ್ವಶನ್ ಇದೆಲ್ಲ ನಿಜ ನಮ್ಗೆ ಬಂದಿರೋಂಥ ಕ್ವಶನ್ಸ್ ಇವೆಲ್ಲ ಹಿಂಗೆಲ್ಲ ಕೇಳ್ತಾರೆ. ಅದು ಆದರೆ ತಲೆ ಬುಡ ಇಲ್ದಿರೋಂಥ ಪ್ರಶ್ನೆಗಳಂದರೆ ಇವೆ. ತಲೆಗೆ ಇದಕ್ಕೆ ನೋಡಿ ಫಾರ್ ಎಕ್ಸಾಂಪಲ್ ನಾಯಿಗೆ 4 ಕಾಲಿರುತ್ತೆ, ಕುರಿಗೂ 4 ಕಾಲಿರುತ್ತೆ, ಮೇಕೆಗೂ 4 ಕಾಲಿರುತ್ತೆ. ಇಲ್ಲ ನಾಯಿಗೆ 3 ಕಾಲು ಅಂತ ಹೇಳಿದ್ರೆ ಜನಕ್ಕೆ ಏನು ಹೇಳೋಕ್ಕಾಗುತ್ತೆ? ಹೌದಪ್ಪ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ಬೇಕು. ಹಂಗೆ ಇಂಥ ಜನಗಳು ಸಿಗ್ತಾರೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಬೇಡದಿರೋದೆಲ್ಲ ಕ್ವಶನ್ಗಳು ಕೇಳ್ತಾರೆ. ಆದರೂ ನಮ್ದು ಏನು ಕರ್ತವ್ಯ, ನಾವು ಉತ್ತರ ಕೊಡಲೇಬೇಕು. ಹಂಗೈತೆ ನಮ್ಮ ಕತೆ ಈಗ. ಎಸ್. ಸರ್ ನನ್ನದು ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿದೆ. ನಾನು ವೀಕ್ಲಿ ಒಂದು ಟ್ವೈಸ್ ಥ್ರೈಸ್ ಆದ್ರೂ ನಾನು ಪಾರ್ಟಿಗೆಲ್ಲ ಹೋಗ್ತೀನಿ. ಸೊ ಇವಾಗ ಶೇಕ್ ಕುಡಿತಾ ಇರಬೇಕಾದ್ರೆ ಇದೆಲ್ಲ ಅವಾಯ್ಡ್ ಮಾಡಬೇಕಾ ಅಥವಾ ಸ್ಟಾಪೇ ಮಾಡಿಬಿಡ್ಬೇಕಾ, ನಾನು ಹೋಗಲೇಬಾರ್ದಾ? ನೋಡಿ ಲೈಫ್ ಸ್ಟೈಲ್ ಕಂಪ್ಲೀಟ್ಲಿ ಬಂದ್ಬಿಟ್ಟು ನೀವು ಪಾರ್ಟಿಗೆ ಹೋಗಿ ನೀವು ಕುಡೀರಿ, ನೀವು ಸ್ಮೋಕ್ ಮಾಡಿ, ಅದೆಲ್ಲ ನಿಮ್ಮದೇ ಪರ್ಸ್ನಲ್. ನಾವು ಯಾವುದೇ ಕಾರಣಕ್ಕೂ ನೀವು ಸ್ಮೋಕ್ ಮಾಡೋದನ್ನ ನಿಲ್ಲಿಸಿ, ನೀವು ಪಾರ್ಟಿಗೆ ಹೋಗೋದನ್ನ ನಿಲ್ಲಿಸಿ, ಆರ್ ಎಲ್ಸ್ ನಿಮ್ದೇನೋ ಒಂದು ಅಭ್ಯಾಸ ಇರುತ್ತೆ ಅದನ್ನು ನಿಲ್ಲಿಸಿ ಅಂತ ಹೇಳೋಷ್ಟು ಮೂರ್ಖರು ನಾವಲ್ಲ. ಬಿಕಾಸ್ ಅದು ನಿಮ್ಮದು ಆದಂಥ ಒಂದು ಝೋನ್, ನಿಮ್ಮದೇ ಆದಂಥ ಒಂದು ಕಂಫರ್ಟ್ನೆಸ್, ನೀವು ಅದನ್ನು ಮಾಡ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಆದರೆ ಶೇಕ್ ಕುಡಿಯೋದು ಅದು ನಿಮ್ಮದೇ ಆದಂಥ ಒಂದು ಝೋನ್, ನಿಮ್ಮದೇ ಆದಂಥ ಒಂದು ಕಂಫರ್ಟ್ನೆಸ್. ಅದನ್ನು ಸ್ಟಾರ್ಟ್ ಮಾಡ್ತೀರಾ, ಅದು ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ ಇದು ಬೇಡ ಅಂತ ಅನ್ಸೆ ಬಿಡ್ಬೋದು. ಯಾವುದನ್ನ ಸ್ಮೋಕಿಂಗು ಪಾರ್ಟೀಸ್ ಎಲ್ಲ ಇಲ್ಲ, ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ, ನೋ ಪ್ರಾಬ್ಲಮ್ ಅಪ್ಪ, ಕುಡಿಬೋದು. ಫಾರ್ ಎಕ್ಸಾಂಪಲ್ ಇವಾಗ ಅದೇ ಸ್ಮೋಕೋ ಇಲ್ಲ ಲಿಕ್ಕರು ತೊಗೊಳ್ಳೋಂಥ ಟೈಮಲ್ಲಿ ಸೈಡ್ಸ್ ತೊಗೊಳ್ತೀವಿ, ಅದು ವೆಜ್ಜು ಊಟ, ವೆಜ್ಜೋ ನಾನ್ ವೆಜ್ಜೋ, ಅದು ಆಲ್ಕೋಹಾಲ್. ಹಂಗೇನೆ ಇದು ಕೂಡ ಫುಡ್ನ ತೊಗೊಳ್ಬೋದಾ? ಖಂಡಿತ ತೊಗೋಬೋದು, ಹಂಗೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ಓಕೆ. ಇವಾಗ ನಾನು ವೆಯ್ಟ್ ಲಾಸ್ ಆಗಬೇಕಂದ್ರೆ 2 ಟೈಮ್ ಶೇಕ್ ಕುಡೀರಿ ಅಂತ ಹೇಳ್ತಾ ಇದ್ದೀರಾ. 2 ಟೈಮ್ ಶೇಕ್ ಕುಡಿದ್ರೇ ವೆಯ್ಟ್ ಲಾಸ್ ಆಗುತ್ತಾ? ಒಂದೇ ಟೈಮ್ ಶೇಕಲ್ಲಿ ನಮ್ಗೆ ವೆಯ್ಟ್ ಲಾಸ್ ಆಗಲ್ವಾ? ಸೊ ನೋಡಿ, ವೆಯ್ಟ್ ಲಾಸ್ ಆಗುವಂಥ ಟೈಮಲ್ಲಿ 2 ಟೈಮ್ ಶೇಕ್ ಕುಡಿಯೋದು ಬಂದ್ಬಿಟ್ಟು ಕ್ಯಾಲೋರಿ ಡಿಫಿಸಿಟ್ಗೋಸ್ಕರ. 2 ಟೈಮ್ ನೀವು ಶೇಕ್ ಕುಡಿತಿದ್ದೀರಾ ಅಂದರೆ ನಿಮ್ಮ ದೇಹದಲ್ಲಿರುವಂಥ ಕ್ಯಾಲೋರೀಸ್ ಡಿಫಿಸಿಟ್ ಆಗುತ್ತೆ. ಸೊ ಕ್ಯಾಲೋರೀಸ್ ಡಿಫಿಸಿಟ್ ಆಗೋದಕ್ಕೋಸ್ಕರ ನೀವು 2 ಶೇಕ್ ಕುಡೀರಿ ಅಂತೀರಾ. ಆದರೆ ಒಂದೇ ಶೇಕ್ ಕುಡ್ರೆ ಏನಾಗುತ್ತೆ ಅಂದರೆ ನಿಮ್ಮದು ಕ್ಯಾಲೋರೀಸ್ ಅಷ್ಟು ಬಾಡಿಗೆ ಡಿಫಿಸಿಟ್ ಮಾಡ್ಕೊಳ್ಳಿಕ್ಕಾಗಲ್ಲ. ರಾತ್ರಿ ಅದು ಇದು ಚೆನ್ನಾಗಿ ಊಟ ಮಾಡ್ಬಿಡ್ತೀರ, ಅವಾಗ ಆಟೋಮೆಟಿಕ್ಲಿ ವೆಯ್ಟ್ ಜಾಸ್ತಿ ಆಗುತ್ತೆ. ಸೊ ಒಂದೇ ಶೇಕಲ್ಲಿ ವೆಯ್ಟ್ ಲಾಸ್ ಆಗಲ್ವಾ? ಖಂಡಿತ ಆಗುತ್ತೆ. ಇಟ್ ಮೇ ಟೇಕ್ ಸಮ್ ಟೈಮ್, ಬಟ್ ಖಂಡಿತ ವೆಯ್ಟ್ ಲಾಸ್ ಅಂತ ಆಗುತ್ತೆ. ಸರ್ ನಾನು ಇವಾಗ ನನಗೆ ತುಂಬ ಡೈಲಿ ಆಚೆ ಹೊರಗಡೆ ತಿಂದು ಅಭ್ಯಾಸ ಇದೆ. ನಾನು ದಿನ ಏನಾದರೂ ಇಡಲೇಬೇಕು. ಒಂದಿನ ಅದು ತಿಂತೀನಿ, ಒಂದಿನ ಪಾನಿಪುರಿ ಅಥವಾ ಗೋಬಿ ಮಂಚೂರಿ ಏನಾದರೂ ನಂಗೆ ಬೇಕೇ ಬೇಕು. ನಮ್ಮ ಮನೇಲಿ ಹಂಗೆ ರೂಢಿ ಮಾಡಿಬಿಟ್ಟಿದ್ದಾರೆ. ಇವಾಗ ಶೇಕ್ ಕುಡಿತಾ ಅದೆಲ್ಲ ಬಿಟ್ಬಿಡ್ಬೇಕಾ? ಅದು ಬಿಟ್ಟರೆ ನಂಗೆ ಆಗಲ್ಲ. ನಾನು ಶೇಕ್ ಕುಡಿತೀನಿ, ಅದು ನಾನು ಬಿಡಲ್ಲ. ನಂಗೆ ಇದು ವರ್ಕ್ ಆಗುತ್ತಾ ಶೇಕು? ನೋಡಿ, ಅದು ಅವ್ರವ್ರದೇ ಇಷ್ಟ. ಅವ್ರಿಗೆ ವರ್ಕ್ ಆಗೋದು ಇದು ಕ್ಯಾಲೋರೀಸ್ ಬಂದು ಜಾಸ್ತಿ ಆಚೆಗಡೆ ತಿನ್ನೋಂಥ ಊಟ. ಅದನ್ನು ಯಾವ ರೀತಿ ಕಟ್ ಡೌನ್ ಮಾಡಬೇಕು ಅಂದ್ಬಿಟ್ಟು ಅದಕ್ಕೋಸ್ಕರ ನಾವು ಹೇಳಿದ್ದು. ನಿಮ್ಗೆ ಅಂತಾನೆ ಒಬ್ಬರು ಕೋಚ್ ಇರ್ತಾರೆ. ಸೊ ಆ ಕೋಚ್ ನಿಮಗೆ ಗೈಡ್ ಮಾಡ್ತಾರೆ, ಎಷ್ಟು ತಿನ್ನಬೇಕು, ಎಷ್ಟು ತಿನ್ನಬಾರ್ದು, ಆ್ಯಂಡ್ ತಿನ್ನೋದಕ್ಕೆ ಅಭ್ಯಾಸ ಇದೆಯಾ ಅಂತಂದರೆ ಅದನ್ನು ಯಾವ ರೀತಿಯಾದಂಥ ಕಾನ್ಸೆಪ್ಟಲ್ಲಿ ತಿನ್ನಬೇಕು, ಎಷ್ಟು ತಿನ್ನಬೇಕಾಗತ್ತೆ, ಆ್ಯಂಡ್ ಯಾವಾಗ ತಿನ್ನಬೇಕು, ಚೀಟ್ ಮೀಲ್ಸ್ ಯಾವಾಗ ಕೊಡಬೇಕಂತ ಹೇಳ್ಕೊಡ್ತಾರೆ. ಸೊ ಅವ್ರು ನಿಮ್ಗೆ ಅದನ್ನು ಫಾಲೋ ಅಪ್ ಮಾಡ್ತಾರೆ. ಸೊ ಅದೇ ರೀತಿಯಾದಂಥ ಒಂದು ಪ್ರೊಸೀಜರ್ನ ನೀವು ಫಾಲೋ ಮಾಡಿದ್ರೆ ಸಾಕು. ಓಕೆ. ಆ್ಯಂಡ್ ಮೇ ಬಿ ನಿಮಗೂ ಅರ್ಥ ಆದಂಗೆ ಇನ್ನು ನಾವು ಇಷ್ಟೆಲ್ಲ ವಿಡಿಯೋ ಮಾಡಿದ್ದೀವಿ. ಸೊ ಸಾಕು ಅನಿಸುತ್ತೆ ಇವತ್ತಿಗೆ. ಆ್ಯಂಡ್ ಸಾಕು, ಮೇ ಬಿ ಇನ್ನೂ ಡೌಟ್ಸ್ ಇರುತ್ತೆ. ಸೊ ಕಮ್ಮಿಂಗ್ ಇನ್ನೂ ಸ್ವಲ್ಪ ದಿನ, ಲಾಸ್ಟ್ ಮೇ ಬಿ 1 ಇಯರ್ ಆಯ್ತು ಅನ್ಸುತ್ತೆ ಆ ವಿಡಿಯೋ ಮಾಡಿ ನಾವು. ಸೊ ಇವತ್ತಿಗೆ ಹತ್ತತ್ರ 1 ವರ್ಷ ಆದಮೇಲೆ ಈ ವಿಡಿಯೋ ಮತ್ತೆ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಸೊ ಇಬ್ಬರು ಮಾಡಿ ವಿಡಿಯೋ. ಸೊ ಖಂಡಿತ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ನೋ ಪ್ರಾಬ್ಲಮ್, ಆ್ಯಸ್ ಯೂಶಲ್ ಡಿಸ್ಲೈಕ್ ಮಾಡಿ. ನಂಗೆ ಗೊತ್ತು ಯಾರು ಡಿಸ್ಲೈಕ್ ಮಾಡ್ತೀರಾ ಅಂತ. ಬಟ್ ಅದು ನಿಮ್ಗೇನು ಇಷ್ಟ ಆಗುತ್ತೋ ಅದನ್ನು ಇಷ್ಟ ಆದರೆ ಸ್ವೀಕರಿಸಿ, ಇಷ್ಟ ಆಗಿಲ್ಲ ಅಂದರೆ ತಿರಸ್ಕರಿಸಿ ಅಷ್ಟೇ. ಒಟ್ಟಿನಲ್ಲಿ ಏನೋ ಒಂದು ಮಾಡಿ, ಸುಮ್ಮನೆ ಅಂತೂ ಕುತ್ಕೊಳ್ಳೋಕೆ ಹೋಗ್ಬಿಡಿ. ಆ್ಯಂಡ್ ನೀವು ಯಾರಾದರೂ ಒಬ್ರು ಹರ್ಬಲೈಫ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಬಾಡಿನ ಚೆನ್ನಾಗಿಟ್ಕೊಳ್ಬೇಕು, ಬಾಡಿನ ಫಿಟ್ ಆ್ಯಂಡ್ ಫೈನ್ ಆಗಿಟ್ಕೊಳ್ಬೇಕು ಅಂದರೆ ಮೇಲ್ಗಡೆ ಡಿಸ್ಪ್ಲೇ ಆಗ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮ್ಮನ್ನ ವೆಯ್ಟ್ ಲಾಸ್ ಮಾಡ್ಸೋಕ್ಕೆ ರೆಡಿ. ಆ್ಯಂಡ್ ನಮ್ಮ ಟೀಮ್ ನಿಮ್ಮನ್ನ ಶಾರ್ಟ್ಲಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ದೇನು ನೀಡ್ಸ್ ಅಂತ ಕೇಳಿ ಫಾರ್ ಶೋರ್ ನಿಮ್ಗೇನು ರಿಸಲ್ಟ್ಸ್ ಬರಬೇಕು ಅದ್ರ ಮೇಲೆ ನಾವು ನಿಮ್ಗೆ ವರ್ಕ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್, ಲವ್ ಯು ಆಲ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ನಾನು ಮಾಡೋಂಥ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ತುಂಬ ಜನ ಹತ್ರ ಶೇರ್ ಮಾಡಿ. ನೀವು ಮಾಡೋಂಥ ಒಂದು ಶೇರ್ ಬಟನ್ ಆ್ಯಂಡ್ ಅವ್ರು ಮಾಡೋಂಥ ಒಂದು ಸಬ್ಸ್ಕ್ರೈಬ್ ಬಟನ್ ನಮಗೆ ತುಂಬ ಖುಷಿ ಕೊಡುತ್ತೆ ಇನ್ನು ಅಮೇಝಿಂಗ್ ಆಗಿರುವಂಥ ವೀಡಿಯೋಸ್ನ ಮಾಡೋದಕ್ಕೋಸ್ಕರ. ಥ್ಯಾಂಕ್ ಯು ವೆರಿ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.